ನಮಸ್ಕಾರ ಸ್ನೇಹಿತರೆ. ನಾನು ಆಲ್ರೆಡಿ ಒಂದು ಸರ್ವೆ ನಂಬರ್ 319/1 ಬಗ್ಗೆ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಇನ್ನೊಂದೇನು ಅಂತಂದರೆ 8 ಗುಂಟೆ ಜಾಗ ಅಣ್ಣಯ್ಯಬಿನ್ ಲಕ್ಕಣ್ಣರವ್ರಿಗೆ ಹಕ್ಕು ಬದಲಾವಣೆ ಆಗಿರ್ತದೆ. ಅವರ ಎಂಜಾಯ್ಮೆಂಟಲ್ಲಿ ಇರ್ತಾರೆ. ಅವ್ರ ಎಂಜಾಯ್ಮೆಂಟಲ್ಲಿ ಇದ್ರೂ ಕೋರ್ಟಲ್ಲಿ ಜೂನಿಯರ್ ಕೋರ್ಟಲ್ಲಿ ಐತೆ. ಇಲ್ಲಿ ಆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನನಗೆ ಜಾಗ ಬಿಡೋದಿಲ್ಲ. ಐ ಡೋಂಟ್ ವಾಂಟ್ ಇಲ್ಲೇ ನಾನು ಸಮಸ್ಯೆ ಬಗೆಹರಿಸ್ಕೊತೀನಿ ವೀಡಿಯೋ ಮುಖಾಂತರನೇ. ಹೇಳಿ ಅಡ್ವೊಕೇಟ್ಸ್ಗಳು, 1 hour ವಾಚಿಂಗ್ ಮೈ ವೀಡಿಯೋ, 1 hour ವ್ಯೂ ಮೈ ವೀಡಿಯೋ, ಪ್ಲೀಸ್ ಸೇ ಅಬೌಟ್ ಮೈ ಕಂಟೆಂಟ್ ರಿಗಾರ್ಡಿಂಗ್ 319/1 8 ಗುಂಟಾಸ್. ನಿಜವಾಗ್ಲೂ ಬಿಲ್ಕುಲ್ ಸೇರಲ್ಲ. ಅಂದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಆತನಿಗೆ 2 ಕಾಲು ಗುಂಟೆ ಎಲ್ಲಿ ಸೇರುತ್ತೆ ಅಲ್ಲಿ ತಗೋಬೇಕು. ಅಣ್ಣ ತಮ್ಮಂದಿರು ಇಬ್ಬರು ಖಾತೆ ಎಷ್ಟು ಪೋಜರಿ ಮಾಡೋರೆ ಅಂದರೆ ಯಪ್ಪ, ನಿಜವಾಗ್ಲೂ ಒಂದು ತಲೆಮಾರನೇ ಹಾಳು ಮಾಡಿಬಿಟ್ರು. ಈಗ ನಮಗೆ ನೆಮ್ಮದಿಗೆ ಬದುಕೇ ಕೊಡಲಿಲ್ಲ. ಇನ್ನು ಅದು ಬಿಟ್ಟರೆ ಚೌಡನಹಳ್ಳಿ ತೋಟದಲ್ಲಿ 7/6 20 ಗುಂಟೆ ಜಾಗದಲ್ಲಿ 2 ಗುಂಟೆ ಜಾಗ ಮಾಡಿಸ್ಕೋತಾರೆ. ಇನ್ನು 16 ಗುಂಟೆ ಉಳ್ಕೊಳ್ತದೆ. ಅದ್ರಲ್ಲಿ ನಾವು ಎಂಜಾಯ್ಮೆಂಟಲ್ಲಿದ್ದೀವಿ. ಬಟ್ 1 2 ಎಕರೆ 3 ಗುಂಟೆ 1 ಎಕರೆ 8 ಗುಂಟೆಯಲ್ಲಿ ಯಾಕೆ ಲಕ್ಕಣ್ಣ ಅನ್ನೋ ಅಸೆಟ್ನ, ಹಳೆಪೇಟೆ ಕಂಠಪಟ್ಟದ ಅಸೆಟ್ನ, RRT ಕೇಸ್ನ, ಸುಳ್ಳು RRT ಕೇಸ್ನ ಪ್ರಕರಣ ನಡೆಯಲ್ಲ. ಈಗ 95-96ರಲ್ಲಿ RRT ಕೇಸೇ ನಡೆದಿಲ್ಲ. ಆ ಥರ ಮಾಡಿದ್ದಾರೆ. ಇದೊಂದು ಇದು ಕಂದಾಯ ಇಲಾಖೆಗೆ ಎಸ್ಪೆಷಲಿ RRTಗೆ ಸಂಬಂಧಪಟ್ಟಾಗೆ ಒಂದು ಚಾಲೆಂಜಿಂಗ್ ಸವಾಲಿನ ಕೆಲಸ. ಅದರಲ್ಲೂ ಕುಮಾರಣ್ಣವ್ರ ವಿರುದ್ಧ ಖಂಡಿತವಾಗ್ಲೂ ಅದನ್ನು ಕಂಪ್ಲೀಟ್ ನೀವು ರೆಕಾರ್ಡ್ಸ್ ತಗೊಳ್ಳೇಬೇಕು. ಆಮೇಲೆ ನೋಡಿ, ಇನ್ನೂ ಒಂದು ಹೇಳ್ತೀನಿ ಕೇಳಿ. 15/5/2023ರಲ್ಲಿ ಏನಾಗುತ್ತೆ ಅಂತಂದರೆ, ಸೀನಿಯರ್ ಕೋರ್ಟಲ್ಲಿ ಏನಾಗುತ್ತೆ, ಜಡ್ಜ್ಮೆಂಟ್ ಆಗುತ್ತೆ ಸರ್ವೆ ನಂಬರ್ 3 ಮತ್ತು 7/6ಕ್ಕೆ. ಅಲ್ಲಿ ಜಡ್ಜ್ಮೆಂಟ್ ಆದಾಗ ಈ ಕಮಿಷನರ್ ಅಂದರೆ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ, 16ನೇ ಒಂದು ಭಾಗಾಂಶನ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಕೋರ್ಟ್ ಡಿಕ್ಲೇರ್ ಮಾಡ್ತಿದೆ. ಆದರೂ ಅದನ್ನ ನಾನು ಅಬ್ಜೆಕ್ಷನ್ ಮಾಡಿದೆ. ಆದರೆ ಅಲ್ಲಿ ಸರ್ವೆ ಮಾಡಿದ ಸ್ಥಳದಲ್ಲಿ ಸಂತೋಷ ಕುಮಾರ ಅನ್ನೋರು ಏನಾದ್ರು ಅವನ ಸಿಗ್ನೇಚರ್ ಹಾಕಿರ್ತಾರೆ. ಯಾರು ಆಮೇಲೆ ನೆಲೂರಪ್ಪ ಬರೆದಂತ ಹ್ಯಾವ್ ಆಲ್ ರೆಕಾರ್ಡ್ಸ್, ಎಲ್ಲ ರೆಕಾರ್ಡ್ಸು ಐತೆ. ಆಮೇಲೆ ಅದು ಬಿಟ್ಟರೆ ಇನ್ನು ಅಕ್ಕಮ್ಮ ಅನ್ನೋರು ಸೈನೇ ಮಾಡಲ್ಲ, ಹೆಬ್ಬೆಟ್ಟು ಅಕ್ಕಮ್ಮ ಅಂತ ಬರೆದವ್ರೆ. ಇಲ್ಲಿ ಕೆಂಪಮ್ಮ ಅಂತ ಬರೆಯಲ್ಲ, ಕೆಂಪಮ್ಮ ಅಂತ ಬರೋವ್ರೆ. ಏನು ರೀ ಇದು ಎಲ್ಲ? ಸುಮ್ಮನೆ ಈ ಸರ್ವೆ ಇಲಾಖೆಲಂತೂ ಸಾರಾಸಟ್ಟಾಗಿ ಸುಮ್ಮನೆ ಅನವಶ್ಯಕವಾಗಿ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಇಲ್ಲಿ ಕೆಲಸ ಆಗ್ತೈತೆ ಹೊರತು ಇಲ್ಲೇನಾಗ್ತೈತೆ, ಅನ್ಯಾಯ ಮಾಡಿದವರು ಒಳ್ಳೊಳ್ಳೆ ಮನೆ ಹೆಂಡತಿ ಮಕ್ಕಳು ಚೆನ್ನಾಗವ್ರೆ. ಅನ್ಯಾಯಕ್ಕೆ ಒಳಗಾಗ್ತಿರೋರು ಹೆಂಗಿದ್ದಾರೆ ಹಂಗೆ ಇದ್ದಾರೆ. ಇಲ್ಲಿ ಇದು ಸಾರ್ವತ್ರಿಕ ಸತ್ಯ. ಇದನ್ನು ಅರ್ಥ ಮಾಡಿಕೊಂಡು ಪಬ್ಲಿಕ್ಸು ಅವೇರ್ನೆಸ್ ಆಗಲೇಬೇಕು. ತಮ್ಮ ಮಕ್ಕಳನ್ನು ಅದೇ ಆಸ್ತಿನ ನಮ್ಮಲ್ಲಂತೂ ಈ ಉಪ್ಪಾರ ಜನಾಂಗದಲ್ಲಂತೂ ಆಸ್ತಿನ ನಾನು ಉಪ್ಪಾರ ಜನಾಂಗದಲ್ಲಂತೂ ಆಸ್ತಿನ ಮಾರಾಟ ಮಾಡ್ಕೊಳ್ಳೋದು, ಕುಡಿಯೋದು, ನಾನು ಅದಕ್ಕೆ ಕುಡಿಯೋದು ಮತ್ತು ಪತಿಗೆ ನಾವು ಜೊತೆ ಕೈ ಚಾಚಿತ್ತು ಹಂಗಾಗ್ಬಿಟ್ಟದೆ. ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಜನ ಅವೇರ್ನೆಸ್ ಆಗಲೇಬೇಕು. ಅರಿತ್ಕೋಬೇಕು ಏನೇನು ಆಗ್ತೈತಿ ಅಂತ ಅಂದ್ಬಿಟ್ಟು. ಇವತ್ತು ದಾಯಾದಿಗಳ ಅಣ್ಣ ತಮ್ಮದ್ರಲ್ಲೇ ಒಂದು ಒಗ್ಗಟ್ಟಿಲ್ಲ, ನಿಯತ್ತಿಲ್ಲ. ಏನು ಮಾಡ್ತಾರೆ, ಆಸ್ತಿ ಉಸಿಗೋಸ್ಕರ ಹೊಡೆದಾಡ್ತಾರೆ, ಕಚ್ಚಾಡ್ತಾರೆ, ಮತ್ತು ದುಡ್ಡು ಅಂತ ಸಾಯ್ತಾರೆ. ಅದರಲ್ಲಿ ನನಗಂತೂ ನಂಬಿಕೆ ಇಲ್ಲ ಇವತ್ತು ಆಸ್ತಿ ವಿಷಯದಲ್ಲಿ. ನನ್ನ ಉದಾಹರಣೆ ಏನು ಅಂತಂದರೆ, ನಮ್ಮ ಫ್ಯಾಮಿಲಿ ಯಾರು ಅಷ್ಟು ನನ್ನ ಬಿಟ್ಟರೆ ನಾನು ಗರ್ವದಿಂದ ಹೇಳ್ತೀನಿ, ನಾನು ಒಬ್ಬನೇ ಫೈಟ್ ಮಾಡಿರೋದು. 15/5/2023ರಲ್ಲಿ ಏನಾಯಿತು, ಸರ್ವೇಯರ್ ಗಿರೀಶ್ ಹೋಗೋರೆ. ಗಿರೀಶ್ ಅವ್ರಿಗೆ ನಾನು ಖಂಡಿತ ಅಪೀಲ್ ಹೋಗ್ತೀನಿ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಸುಮ್ಮನೆ ಸಿಗ್ನೇಚರ್ ಯಾರು ಇಲ್ಲ, ಗ್ರಾಮಸ್ಥರು ಇಲ್ಲ, ಅವ್ರವ್ರ ಹತ್ರ ಸೈನ್ ತೊಗೊಂಡೋಗೋರೆ. ಅದು ತಪ್ಪಲ್ವ? ಅದು ಸುಮ್ಮನೆ ಅದು ಫೋರ್ಜರಿ. ಅದು ನಾನಂತೂ ತನಿಖೆಗೆ ಒಳಪಡಿಸಲೇಬೇಕು. ನಾನಂತೂ ಬಿಡಲ್ಲ. ಐ ಡೋಂಟ್ ಲೀವ್ ಇಟ್ ಅಷ್ಟೇ. ಬಿಡಲ್ಲ. ತನಿಖೆ ಆಗಲೇಬೇಕು. DC ಕೊಡ್ತೀನಿ, DC ಅವ್ರಿಗೆ ತನಿಖೆ ಆಗಲೇಬೇಕು. ಬಾಯ್, ಸಿ ಯು.